ಭಕ್ತಿಮಾರ್ಗ ಪ್ರವರ್ತಕಂ ಪುರಂದರ ಗುರುಮಂದೇ ದಾಸಶ್ರೇಷ್ಠಂ ದಯಾನಿಧಿ. ಮಾನವ ಜನ್ಮ ದೊಡ್ಡದು, ಅದು ಹಾಳು ಮಾಡದಿ ಹುಚ್ಚಪ್ಪಬೇಡ ಎಂದು ಜೀವನದ ಸಾರ್ಥಕತೆಯನ್ನು ಎತ್ತಿ ಮೆರೆದ ಕನ್ನಡದ ಶ್ರೇಷ್ಠದಾಸರು ಪುರಂದರದಾಸರು. ಬದುವನ್ನು, ವೇದಗಳ ಸಾರವನ್ನು ಸರಳ ಕನ್ನಡದಲ್ಲಿ ಸುಂದರವಾಗಿ ಸಾರಿದ ದಾಸವರೇಣ್ಯರು 15ನೇ ಶತಮಾನದಲ್ಲಿ ಶ್ರೀನಿವಾಸ ನಾಯಕನೆಂಬ ಶ್ರೀಮಂತ ವರ್ತಕನಾಗಿ ಜನಿಸಿದರು. ಧನ ಮದದಿಂದ ಕೊಬ್ಬಿದ ಶ್ರೇಷ್ಠಿಯು ಒಮ್ಮೆ ಬಡ ಬ್ರಾಹ್ಮಣ ರೂಪದಲ್ಲಿ ಬಂದ ಭಗವಂತನ ಕೃಪೆಯಿಂದ ತಮ್ಮ ಸಂಪತ್ತನ್ನೆಲ್ಲ ತ್ಯಾಗ ಮಾಡಿ ಭಕ್ತಿ ಮಾರ್ಗಕ್ಕೆ ಪ್ರವೇಶಿಸಿದರು. ಸೇವೆಗೆ ಸಾಧನ ಸಂಪತ್ತಾಯಿತು, ಆದದ್ದೆಲ್ಲ ಒಳಿತೇ ಆಯಿತು. ಆದದ್ದೆಲ್ಲ ಒಳಿತೇ ಆಯಿತು ಎಂದುಕೊಂಡು ಶ್ರೀನಿವಾಸ ನಾಯಕರು ಗುರುಗಳನ್ನು ಹುಡುಕುತ್ತಾ ಆಗಿನ ವಿಜಯನಗರದ ಸಾಂಸ್ಕೃತಿಕ ಕೇಂದ್ರವಾಗಿದ್ದ ಹಂಪಿಗೆ ಹೊರಟರು. ಅಲ್ಲಿ ಯತಿವರೇಣ್ಯರಾದ ವ್ಯಾಸತೀರ್ಥರನ್ನು ಭೇಟಿಯಾದರು. ಗುರುಗಳೇ, ವ್ಯಾಸತೀರ್ಥರೇ, ನನ್ನ ಅಷ್ಟೈಶ್ವರ್ಯವನ್ನೆಲ್ಲ ತೊರೆದು ನಿಮ್ಮ ಅನುಗ್ರಹ ಕೋರಿ ಸಂಸಾರದೊಡನೆ ಬಂದಿದ್ದೇನೆ. ನನಗೆ ಮಾರ್ಗದರ್ಶನ ಮಾಡಬೇಕು ಗುರುದೇವ. ಶ್ರೀನಿವಾಸ ನಾಯಕರೇ, ನಿಮಗಾಗಿ ಕಾಯುತ್ತೇನೆ. ಸಂಪತ್ತನ್ನೆಲ್ಲ ತೊರೆದು ದೇವರ ಸೇವೆಗಾಗಿ ಜೀವನವನ್ನು ಮುಡಿಪಾಗಿಡಲು ಬಂದಿರುವ ನಿಮ್ಮ ಮೇಲೆ ನನ್ನ ಆಶೀರ್ವಾದ ಸದಾ ಇರುವುದು. ಸಂಸ್ಕೃತದ ವೇದ ಉಪನಿಷತ್ತುಗಳು ಸಾಮಾನ್ಯ ಜನರನ್ನು ತಲುಪುತ್ತಿಲ್ಲ. ನೀವು ಅದನ್ನು ಸರಳ ಕನ್ನಡದಲ್ಲಿ ಸಾರಬೇಕು. ನಿಮ್ಮ ಇಷ್ಟ ದೈವ ವಿಠಲನ ಕೃಪೆಯೊಂದಿಗೆ ಪುರಂದರ ವಿಠಲ ಎಂಬ ಅಂಕಿತ ನಾಮವಿರಲಿ. ಇನ್ನು ಮುಂದೆ ಪುರಂದರದಾಸರಾಗಿ ಭಕ್ತಿ ಮಾರ್ಗದಲ್ಲಿ ಪ್ರಯಾಣ ಆರಂಭಿಸಿ. ಶುಭವಾಗಲಿ. ದಾಸನ ಮಾಡಿಕೋ ಎನ್ನ, ದಾಸನ ಮಾಡಿಕೋ ಎನ್ನ, ಹೇ ಸಾಸಿರ ನಾಮದ ವೆಂಕಟರಮಣ. ದಾಸನ ಮಾಡಿಕೋ ಎನ್ನ, ಹೇ ಸಾಸಿರ ನಾಮದ ವೆಂಕಟರಮಣ. ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ, ನಿನ್ನ ಕರುಣ ಕವಚವ ಎನ್ನ ಹೃದಯಕ್ಕೆ ತೊಡಿಸೋ. ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ, ನಿನ್ನ ಕರುಣ ಕವಚವ ಎನ್ನ ಹೃದಯಕ್ಕೆ ತೊಡಿಸೋ. ಚರಣ ಸೇವೆ ಎನಗೆ ಕೊಡಿಸು, ನಿನ್ನ ಚರಣ ಸೇವೆ ಎನಗೆ ಕೊಡಿಸು. ಅಭಯಕರ ಪುಷ್ಪವ ಎನ್ನಯ ಶಿರದಲ್ಲಿ ಮುಡಿಸೋ. ದಾಸನ ಮಾಡಿಕೋ ಎನ್ನ, ಹೇ ದಾಸಿರ ನಾಮದ ವೆಂಕಟರಮಣ. ದಾಸನ ಮಾಡಿಕೋ ಎನ್ನ. ದಾಸ ಮಾರ್ಗದಲ್ಲಿ ಬಂದ ಕಷ್ಟಗಳು ಅಷ್ಟಿಷ್ಟಲ್ಲ. ದಾಸರು ಭಿಕ್ಷಾಟನೆ ಮಾಡಿ ತಮ್ಮ ಸಂಸಾರದ ಜೀವನ ಸಾಗಿಸುತ್ತಿದ್ದರು. ಭಿಕ್ಷೆ ಹಾಕದಿರಲು ಮನೆಯ ಹೆಂಗಸರು ಕೊಡುವ ನೆಪಗಳನ್ನು ಕೂಡ ದಾಸರು ಸುಂದರವಾಗಿ ವರ್ಣಿಸಿದ್ದಾರೆ. ಮನೆಗೆ ನುಡಿಯುತ್ತೇನೆ ಮನೆ
ಶಾಸ್ತ್ರೀಯ ಸಂಗೀತವನ್ನು ವೇದಾಭ್ಯಾಸದಂತೆ ಪರಿಗಣಿಸಿದ ಆ ಕಾಲದಲ್ಲಿ ದಾಸರು ಜನಸಾಮಾನ್ಯರಿಗೆ ಎಟಕುವಂತೆ ಸಂಗೀತ ಜ್ಞಾನವನ್ನು ಪರಿವರ್ತಿಸಿದರು. ಕರ್ನಾಟಕ ಸಂಗೀತವನ್ನು ಈ ಪ್ರಕಾರವಾಗಿ ರೂಪಿಸಿದ ಮಹಾನುಭಾವರನ್ನು ಕರ್ನಾಟಕ ಸಂಗೀತ ಪಿತಾಮಹ ಎಂದೇ ಕರೆಯಲಾಗುತ್ತದೆ. ಭಕ್ತಿ ಸಾಹಿತ್ಯದ ಮಹಾಸಾಗರ ದಾಸ ಶಿರೋಮಣಿ ಕರ್ನಾಟಕ ಸಂಗೀತ ಪಿತಾಮಹರು 4 ಲಕ್ಷಕ್ಕೂ ಅಧಿಕ ಕೃತಿಗಳನ್ನು ರಚಿಸಿದ್ದಾರೆ. ವ್ಯಾಸತೀರ್ಥರು ಪುರಂದರ ದಾಸರ ಕೃತಿಗಳನ್ನು ಪುರಂದರೋಪನಿಷತ್ ಎಂದು ಪ್ರಶಂಸಿಸಿದ್ದಾರೆ. ಹೆಜ್ಜೆಗಾರಳ ಧ್ವನಿಗೆ ಮಾಡುತ್ತ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಹೆಜ್ಜೆಗಾರಳ ಧ್ವನಿಗೆ ಮಾಡುತ್ತ ಸಜ್ಜನ ಸಾಧು ಪೂಜೆಯ ಬೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ. ಇವರ ಕೊಡುಗೆಯನ್ನು ಕೊಂಡಾಡಲು ಒಂದು ಜನ್ಮ ಸಾಕೆ. ಈ ಕನ್ನಡ ರಾಜ್ಯೋತ್ಸವದ ಸುಸಂದರ್ಭದಲ್ಲಿ ಬನ್ನಿ ನಾವೆಲ್ಲರೂ ಅವರನ್ನು ಸ್ಮರಿಸೋಣ. ಅವರು ರಚಿಸಿರುವ ಕೃತಿಗಳು ಮನೆ ಮನಗಳನ್ನು ಮುಟ್ಟುವಂತೆ ಸಾರೋಣ ಹಾಗೂ ಆರಾಧಿಸೋಣ. ರಾಗಿ ತಂದೀರ್ಯ ಭಿಕ್ಷೆಗೆ ರಾಗಿ ತಂದೀರ್ಯ ರಾಗಿ ತಂದೀರ್ಯ ಭಿಕ್ಷೆಗೆ ರಾಗಿ ತಂದೀರ್ಯ ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ರಾಗಿ ತಂದೀರ್ಯ ಭಿಕ್ಷೆಗೆ ರಾಗಿ ತಂದೀರ್ಯ ರಾಗಿ ತಂದೀರ್ಯ ಭಿಕ್ಷೆಗೆ ರಾಗಿ ತಂದೀರ್ಯ.